ಒಂದು ನಿಮಿಷ ನಾನು ವೇಣುಗೋಪಾಲ್ ಅವರನ್ನ ಮಾತಾಡ್ಸ್ಬಿಡ್ತೀನಿ. ವೇಣುಗೋಪಾಲ್ ಅವರ ಒಂದೊಂದು ಜೆನ್ಯೂನ್ ಕ್ವಶನ್ ಇದೆ. ನಾನು ಎಷ್ಟು ಸಾಧ್ಯವಾಗಿರುತ್ತೋ ಅಷ್ಟರ ಮಟ್ಟಿಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡೇ ಮಾತಾಡೋಣ ಅಂತ. ಈ RSS ಬರುವುದಕ್ಕೆ ಮುಂಚೆ ಇದೇ ಕಾಂಗ್ರೆಸ್ಸಲ್ಲೇ, ಇದೇ 1885 ಶುರುವಾಯಿತಲ್ವಾ, ಇದೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಬಂದಾಗ ಇದೇ ಕಾಂಗ್ರೆಸ್ನಲ್ಲಿಯೇ ಅನೇಕರಿದ್ದಂಥವರು ಆಮೇಲೆ RSSಗೆ ಬಂದರು ಅಂತ ಅಭಿಪ್ರಾಯ ಭೇದಗಳು, ನಾಯಕತ್ವದ ಬಗ್ಗೆ ಅಸಮಾಧಾನಗಳು. ಗಾಂಧೀಜಿ ಲೀಡರ್ಶಿಪ್ ಇಷ್ಟ ಇಲ್ಲಪ್ಪ, ಇವತ್ತಿಗೆ ಒಂದಷ್ಟು ಜನಕ್ಕೆ ಮೋದಿ ಲೀಡರ್ಶಿಪ್ ಇಷ್ಟ ಇರಬಹುದು, ಒಂದಷ್ಟು ಜನಕ್ಕೆ ಮೋದಿ ಲೀಡರ್ಶಿಪ್ ಇಷ್ಟ ಇಲ್ಲದೆ ಇರಬಹುದು. ಯಾರೋ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೆ, ಹಾಗಂದು ಮಾತ್ರ ಅವ್ರ ಕೊಡುಗೆನೇ ಇಲ್ಲ ಅಂತ ನಾನು ಮಾತಾಡೋಕ್ಕಾಗುತ್ತಾ? ಕಾಂಗ್ರೆಸ್ಸಲ್ಲಿ ಇದ್ದವರೇ ಆಮೇಲೆ RSS ಮಾಡಿರಬಹುದು, ಜನಸಂಘ ಮಾಡಿರಬಹುದು, ಆಮೇಲೆ ದೊಡ್ಡ ಮಟ್ಟಕ್ಕೆ ಬೆಳೆದಿರಬಹುದು. ಅಂದಾಗ ಈ ಸ್ವಾತಂತ್ರ್ಯ ಹೋರಾಟದ ಪಾಲುದಾರಿಕೆ ನನ್ನೊಬ್ಬನದು ಮಾತ್ರ ಅಂತ ಕಾಂಗ್ರೆಸ್ ಕ್ಲೈಮ್ ಮಾಡಬಹುದಾ ಅಂತ? ನಾನೊಬ್ಬನೇ ಹಕ್ಕುದಾರ ಅದಕ್ಕೆ ಅಂತ. ಸರ್, ಈಗ ಭಾರತೀಯ ಜನತಾ ಪಾರ್ಟಿಯ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇರ್ಬೋದು, ಕಾಂಗ್ರೆಸ್ನ ಮಂತ್ರಿಮಂಡಲದಲ್ಲಿ ಇದ್ದವರು ಸರ್. ಅವತ್ತು ಅವರು ಆ ಕಾಂಗ್ರೆಸ್ನ ರಾಷ್ಟ್ರೀಯ ನೀತಿಯ ವಿರುದ್ಧ ಹೋಗಿ ಅವರು ಕಾಶ್ಮೀರದ ಒಂದು ಹೋರಾಟದಕ್ಕೋಸ್ಕರ ಅವರು ಅದನ್ನು ರಾಜೀನಾಮೆ ಕೊಡ್ತಾರೆ, ಆಚೆ ಬರ್ತಾರೆ ಸರ್. ಈ ಥರದ ಅನೇಕ ಘಟನಾವಳಿಗಳಿದೆ. ಇದು ಅರುಣಾ ಆಸಿಫ್ ಅಲಿ ಅವ್ರ ಮನೆಗೆ, ಅರುಣಾ ಆಸಿಫ್ ಅಲಿ ಯಾರ ಮನೇಲಿ ಇದ್ರು ಸರ್? ಸಂಘದ ಪ್ರಚಾರಕರು, ಸಂಘದ ಕಾರ್ಯವಾರ ಮನೇಲಿ ಇದ್ರು. ಅವರು ಅವ್ರ ಮನೆಯಲ್ಲಿ ಪ್ರೊಟೆಕ್ಷನ್ನ ತಗೊಂಡ್ರು. ಈ ಥರದ ಸರ್ ಅನೇಕ ಘಟನಾವಳಿಗಳು. ಈಗ ಒಂದು ನಾನು ಕಳೆದ ಡಿಬೇಟಲ್ಲೂ ಹೇಳಿದ್ದೆ, ಹೇಮಂತ್ ಕಾಲಾಣಿ ಅಂತ ಒಬ್ಬ ಸ್ವಯಂ ಸೇವಕ ಸರ್. ಅವನು ಬ್ರಿಟಿಷರ ಒಂದು ಏನು ಕ್ವಿಟ್ ಇಂಡಿಯಾ ನಡೀತಿದ್ದಾಗ ಬ್ರಿಟಿಷರು ಆ ಇದನ್ನ ತಡಿಬೇಕೋಸ್ಕರ ಅಂತ ಒಂದು ರೈಲಿನಲ್ಲಿ ಒಂದು ಬ್ರಿಟಿಷ್ ಸೈನಿಕರನ್ನ ಕಳಿಸ್ತಾ ಇರ್ತಾರೆ. ಆಗ ಈತ ಹೋಗಿ ಆ ರೈಲ್ವೆ ಟ್ರ್ಯಾಕ್ನ ಫಿಶ್ ಇರ್ತದಲ್ಲ ಸರ್, ಅದನ್ನ ತೆಗಿತಾನೆ ಸರ್. ಅದನ್ನ ಬ್ರಿಟಿಷ್ ಅಧಿಕಾರಿಗಳು ಅವನ್ನ ಹಿಡಿತಾರೆ, ಅವನಿಗೆ ಮರಣದನ್ನೇ ಕೊಡ್ತಾರೆ ಸರ್. ಇವನು ಸ್ವಯಂ ಸೇವಕ ಅಲ್ಲ ಸರ್, ಇವನು RSS ನವನಲ್ವಾ ಸರ್? ಬಟ್ ಈ ತರದ ಬಲಿದಾನ RSS ಬಗ್ಗೆ ಬಂದಿದ್ದೇನು ಗೊತ್ತಾ? ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಅನ್ನೋ ವಿಚಾರ ಬಂದಾಗ RSS ಸಂಘವಾಗಿ ನಾನು ಇದರಲ್ಲಿ ಪಾಲ್ಗೊಳ್ಳಲಾರೆ, ಆದರೆ ಇಂಡಿವಿಜುವಲಿ ಯಾರಾದರೂ ಈ ಹೋರಾಟಗಳಲ್ಲಿ ಪಾಲ್ಗೊಳ್ಳುವುದಿದ್ದರೆ ನಾನು ಅದನ್ನು ತಡೆಯಲಾರೆ. ಈ ಮಾತು ಸುಳ್ಳ? RSS ಇಂದ ಬಂದಿದ್ದು? ಇಲ್ಲ ಸರ್. ಪರಮ ಪೂಜ್ಯನೀಯ ಹೆಡ್ಗೇವಾರ್ ಅವರೇ ಸಂಘದ ಇದರಲ್ಲಿ ಏನಂತ ಹೇಳಿದ್ರು, ಆಸ್ ಅ ಆರ್ಗನೈಸೇಷನ್ ಕರೆಕ್ಟ್, ವಿ ವಿಲ್ ನಾಟ್ ಟೇಕ್ ಪಾರ್ಟ್ ಇನ್ ಇಂಡಿವಿಜುವಲ್. ಬಟ್ ನಿಜ ಅಲ್ವಾ? ಕಾಂಗ್ರೆಸ್ ಅವರು ಹೇಳ್ತಾರೆ ಎವ್ರಿಬಡಿ ಹ್ಯಾಸ್ ದ ರೈಟ್. ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಿರೋದು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ವೇಣುಗೋಪಾಲ್ ಅವರೇ, ಸಂಘವಾಗಿ ನಾನು ಬರಲ್ಲ, ಸಂಘದವ್ರು ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಾವು ತಡೆಯಲ್ಲ ಅಂತ. ಅಲ್ಲ, ಅಲ್ಲಿ ಏನಾಗಿತ್ತು ಸರ್ ಅವತ್ತಿನ ಹೋರಾಟದಲ್ಲಿ, ನಿಮಗೆ ಈ ಏನು ಭಾರತ ಇವ್ರದ್ದು ಯಾವುದು ಇದೇ ಕಾಂಗ್ರೆಸ್ನವರು ಪೂರ್ಣ ಸ್ವರಾಜ್ಯಕ್ಕೆ ಹೋರಾಟ ಮಾಡಿದವ್ರು ಎಷ್ಟು ಜನ? ಗಾಂಧೀಜಿಯವರು ಪೂರ್ಣ ಸ್ವರಾಜ್ಯಕ್ಕೆ ಹೇಳಿದ್ರ? ಇಲ್ಲ. ಇದೇ ತರದ ದ್ವಂದ್ವಗಳಿದ್ವು. ಆದ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಏನಂತೂ ನಾವು ಪಾಲ್ಗೊಳ್ಳೋಣ. ಈಗ ಪರಮ ಪೂಜ್ಯನೇ ಹೆಡ್ಗೇವಾರ್ ಅವರೇ ಜಂಗಲ್ ಸತ್ಯಾಗ್ರಹದಲ್ಲಿ ಇದ್ರು. ಈ ತರದ ಅನೇಕ, ಈಗ ಇವ್ರು ಹೇಳಿದ್ರಲ್ಲ ಸರ್, ಇದನ್ನು ನೀವು ಯಾರು ನಮ್ಮ ಈಗ ನಟರಾಜ್ ಸರ್ ಹೇಳ್ದಂಗೆ ಅನೇಕ ಘಟನಾವಳಿಗೆ ಅವರು ಮರ್ತೋಗಿದ್ದಾರೆ, ಅಥವಾ ಅವರು ಬೇಕಂತೆ ಅವ್ರು ಹೇಳ್ತಾ ಇಲ್ಲ. ಆದ ಕಾರಣ ಅವರು ಇದನ್ನ ಪರಮ ಪೂಜ್ಯನ ಹೆಡ್ಗೇವಾರ್ ಅವರೇ ತಿಳಿಸಿರೋದು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿದ್ದ ದ್ವಂದ್ವ ನಿಲುವು, ಪೂರ್ಣ ಸ್ವರಾಜ್ಯ ಕೇಳಲಿಲ್ಲ, ಗಾಂಧೀಜಿನೂ ಕೇಳಲಿಲ್ಲ, ನಾವು ಕೇಳಿದ್ದು ಪೂರ್ಣ ಸ್ವರಾಜ್ಯ. ಹಾಗಾಗಿ ಈ ಒಂದು ಭಿನ್ನ ಏನು ದ್ವಂದ್ವ ನಿಲುವುಗಳಿತ್ತು. ಆದ ಕಾರಣ ನಾವು ಆಸ್ ಅನ್ ಆರ್ಗನೈಸೇಷನ್ ವಿ ವಿಲ್ ನಾಟ್ ಟೇಕ್ ಪಾರ್ಟ್, ಬಟ್ ಆಸ್ ಅನ್ ಇಂಡಿವಿಜುವಲ್ ಎವ್ರಿಬಡಿ ಹ್ಯಾಸ್ ದ ರೈಟ್. ಆ ತರ ಪರಮ ಪೂಜ್ಯನೀಯ ಹೆಡ್ಗೇವಾರ್ ಅವರು ತಿಳಿಸಿದ್ದಾರೆ.